ನಿತ್ಯ ಈಗ ದೇವರ ಮುಂದೆ ದೀಪ ಹಚ್ಚುವಾಗ ರಜತ ದೀಪಗಳನ್ನೋ ಅಥವಾ ಸುವರ್ಣ ದೀಪಗಳನ್ನೋ ಹಚ್ಚಿದ್ರೆ ಇಷ್ಟು ಫಲ ಆ ತರ ಫಲ ಅಂತೆಲ್ಲ ಹೇಳ್ತಾರೆ. ಆದ್ರೆ ಮಣ್ಣಿನ ದೀಪಗಳನ್ನ ವಿಶೇಷವಾಗಿ ದೀಪಾವಳಿಯಲ್ಲೇ ಮಾತ್ರ ಬಳಸುವಂತದ್ದು ಇದೆಯಲ್ವಾ ಹೌದು ಗುರುಗಳೇ? ಹೌದು ಹೌದು ನೋಡಿ, ಇದು ಅವರವರ ಒಂದು ಅನುಕೂಲಕ್ಕೆ. ಈಗೇನು ನಾನು ಚಿನ್ನದ ದೀಪ ಹಚ್ಚುತ್ತೀನಿ, ನಾನು ಬೆಳ್ಳಿ ದೀಪ ಹಚ್ಚುತ್ತೀನಿ, ಯಾವ ದೀಪ ಹಚ್ಚಿದ್ರು ಬೆಳಕೆ ಬರೋದು ಅಲ್ವಾ? ಖಂಡಿತ ಮಣ್ಣಿನ ದೀಪ ಖಂಡಿತ. ಹಚ್ಚಿದೀವಿ ಅಂದ್ಬಿಟ್ಟು ಬೆಳಕು ಬರಲ್ಲ, ಕಮ್ಮಿ ಬೆಳಕಿದೆ ಅಲ್ಲ, ಚಿನ್ನದ ದೀಪ ಹಚ್ಚಿದೀವಿ, ಅದೆಲ್ಲ ಏನಿಲ್ಲ. ನಿಮ್ಮ ಮನಸ್ಸಿನಲ್ಲಿರುವಂತಹ ಕಲ್ಮಶವನ್ನು ದೂರ ಮಾಡಿ ಆ ಪರಮಾತ್ಮನೆಡೆಗೆ ನಾವು ಸೇರಬೇಕಾದ್ರೆ ಬೆಳಕಿನ ದೀಪವನ್ನು ಹಚ್ಚಬೇಕಷ್ಟೇ. ಖಂಡಿತ ಯಾವ ದೀಪ ಅನ್ನೋದಕ್ಕಿಂತ ಬೆಳಕಿನ ಬೆಳಕಿನ ದೀಪ. ದೀಪ. ಆದರೆ ನಾವು ಅಂದಿನ ಕಾಲಕ್ಕೆ ಹೋದಾಗ ಪೂರ್ವಜರು ನಾವು ಯಾವ ಒಂದು ದೀಪವನ್ನು ಹಚ್ಚುತ್ತಿದ್ರು ಅಂತ ಮಣ್ಣಿನ ದೀಪವೇ ಅತಿ ಶ್ರೇಷ್ಠವಾದಂಥದ್ದು. ಮಣ್ಣಿನ ದೀಪವೇ ಅತಿ ಶ್ರೇಷ್ಠವಾದಂಥದ್ದು. ಆ ಹಣತೆಯಿಂದನೇ ನಾವು ಬೆಳಗಬೇಕು. ದೀಪಾವಳಿಗೆ ಪ್ರಮುಖವಾಗಿ ಆ ಒಂದು ಮಣ್ಣಿನ ದೀಪ ಅತಿ ಶ್ರೇಷ್ಠವಾದಂಥದ್ದು. ಕರೆಕ್ಟ್. ಇನ್ನು ದೀಪಗಳನ್ನ ಹಚ್ಚುವಾಗ ಸಾಕಷ್ಟು ಜನ ಎಣ್ಣೆ ಬತ್ತಿನ ಉಪಯೋಗಿಸದೆ ಈ ಮೇಣದ ಬತ್ತಿಗಳನ್ನ ಹಚ್ತಾರೆ. ಅದು ದೀಪ ಅಂತ ಕನ್ಸಿಡರ್ ಆಗತ್ತಾ? ಅದನ್ನ ಬಳಸಬಹುದಾ ದೇವರ ದೀಪಕ್ಕೆ? ಅದು ಅವರವರಿಗೆ ಬಿಟ್ಟಿರೋವಂಥದ್ದು. ಯಾಕೆ ಅವರವ್ರಿಗೆ ಬಿಟ್ಟಿರೋದು ಅಂತಂದರೆ, ಈಗ ನಾನೇ ಹೇಳ್ದಂಗೆ ಅದರಲ್ಲೂ ಸಹ ಬೆಳಕೆ ಬರೋದು, ಇದರಲ್ಲೂ ಬೆಳಕೆ ಬರುವಂಥದ್ದು. ಬೆಳಕಿನ ಇದು ಅಷ್ಟೇ. ಧರ್ಮ ಅದು ಇದು ಏನೇ ಆಗಲಿ ನಮ್ಮ ಗುರಿ ಒಂದೇ ಇರ್ತದೆ, ಪರಮಾತ್ಮನ ಎಡೆಗೆ ಅಲ್ವಾ? ಈಗ ನಿಮ್ಮ ಮನೆ ದೇವರು, ಅವ್ರ ಮನೆ ದೇವರು, ಆ ದೇವರು, ಈ ದೇವರು ಏನೇನೋ ಹೇಳಿದ್ರು ಸಹ ಯಾವ ರೀತಿ ನದಿಗಳೆಲ್ಲ ಸಮುದ್ರವನ್ನು ಸೇರುತ್ತೋ ಅದೇ ರೀತಿ ನಮ್ಮ ಬೆಳಕು ಅನ್ನುವಂತಹ ಪ್ರಜ್ವಲ ಆ ಪರಮಾತ್ಮನೆಡೆಗೆ ತೋರಿಸುವಂಥದ್ದಾಗುತ್ತೆ. ನಾವು ಕ್ಯಾಂಡಲ್ ಹಚ್ಚಿದ್ದೀರಾ, ನೀವು ಆ ಎಣ್ಣೆ ಹಾಕಿದ್ದೀರಾ, ಈ ಎಣ್ಣೆ ಹಾಕಿದ್ದೀರಾ, ಎಣ್ಣೆ ಆದರೂ ಪ್ರಜ್ವಲವಾಗಿ. ಆದರೆ ಅಗ್ನಿಪುರಾಣದಲ್ಲಿ ಒಂದು ವಿಷಯ ನೋಡಿ, ಒಳ್ಳೆ ವಿಚಾರ ಕೇಳಿದಾಗ ಸಾಕಷ್ಟು ನಮ್ಮಲ್ಲಿ ಗೊತ್ತಿಲ್ಲದಂಗೆ ಉತ್ತರ ಬರ್ತಾ ಇರ್ತದೆ. ಅಗ್ನಿಪುರಾಣದಲ್ಲಿ ಒಂದು ವಿಶೇಷವಾದಂತಹ ಮಾಹಿತಿಯನ್ನು ಕೊಟ್ಟಿದ್ದಾರೆ. ಪರಮಾತ್ಮನಾದಂತಹ ವಿಷ್ಣುವಿಗೆ ಎಳ್ಳಿನಿಂದ ಕೂಡಿರುವಂತಹ ಎಣ್ಣೆ ಅಥವಾ ತುಪ್ಪದಿಂದ ಕೂಡಿರುವಂತಹ ದೀಪವನ್ನ ಹಚ್ಚಿ ಅಂತ ಹೇಳ್ತಾರೆ. ಎಳ್ಳು ಅಥವಾ ತುಪ್ಪ